ಏನಿದೆಲ್ಲ? ಎಷ್ಟು ಸಾರಿ ಹೇಳಿದೆ ನಿಂಗೆ ಬೇಕಾಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡ ಅಂತ. ಈಗ ಪ್ರಾಬ್ಲಮ್ ಶುರು ಆಗೋಯ್ತು. ಈ ಸಾರಿ ನಿಂಗೆ ಪಕ್ಕ ಕೋರ್ಟ್ ಮಾರ್ಷಲ್ ಮಾಡಕ್ ಬಿಡ್ತೀನಿ. ನನಗಂತೂ ತುಂಬಾ ಮಜಾ ಬರ್ತಾ ಇದೆ. ಆದ್ರೆ ಈ ಮೀಸೆಯಿಂದ ನನ್ ಮುಖ ಎಲ್ಲ ಕೆರಿತಾ ಇದೆ. ಲಟ್ಟಣಿಗೆ ತಿರ್ಗ್ಸಿ. ಆಂಟಿ, ನಿಮಗೆ ಮೀಸೆ ಆದ್ರೂ ವಾಸಿ, ಆದ್ರೆ ಈ ಬಾಲ ನನ್ಗೆ ಕರೆಕ್ಟಾಗಿ ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಇದೆಲ್ಲ ಏನ್ ನಡೀತಿದ್ಯಪ್ಪ ಇಲ್ಲಿ? ನಾನೊಂದು ಭೂತಗಳ ಪರ್ಸನಾಲಿಟಿ ಪೋಷನ್ ಮಾಡಿದ್ದೆ, ಆದ್ರೆ ಈ ಆಂಟಿ ಅದನ್ನ ಊಟದಲ್ಲಿ ಮಿಕ್ಸ್ ಮಾಡ್ಬಿಟ್ರು. ಅದರಿಂದ ಎಲ್ರ ಪರ್ಸನಾಲಿಟಿ ಎಕ್ಸ್ಚೇಂಜ್ ಆಗ್ಬಿಟ್ಟಿದೆ. ಪಿನಾಕಿ ಅಂಕಲ್ ಆಂಟಿ ಮತ್ತೆ ಆಂಟಿ ಅಂಕಲ್ ಮತ್ತೆ ಹ್ಯಾಪಿ ನಾನು ಹ್ಯಾಪಿ. ನಮ್ಮ ವಾಯ್ಸೇ ಚೇಂಜ್ ಆಗೋಗ್ಬಿಟ್ಟಿದೆ. ಏನು? ಸರಿ, ಇದೆಲ್ಲ ಯಾವಾಗ ಸರಿ ಹೋಗುತ್ತೆ? ಗೊತ್ತಿಲ್ಲ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಯಾಕೆ ಹ್ಯಾಪಿ ಅಂದ್ರೆ ಗಪ್ಪು ಇದ್ರ ಆಂಟಿಡೋಟ್ ನಾನು ಇನ್ನೂ ತಯಾರೇ ಮಾಡಿಲ್ಲ. ಏನ್ ಮಾಡೋದು? ಹಾ, ಇವತ್ ಹೆಂಗೂ ರಜೆ ಇದೆಯಲ್ಲ, ಯಾರು ಬರೋದು ಇಲ್ಲ. ಬನ್ನಿ ಈಗ ಆಂಟಿಡೋಟ್ ಮೇಲೆ ಕೆಲಸ ಮಾಡೋಣ. ಅಯ್ಯೋ, ಇವ್ರಿಗೆ ಇವಾಗ್ಲೇ ಬರ್ಬೇಕಿತ್ತಾ? ಅಯ್ಯೋ, ಸ್ಕೂಲಿಂದ ದೀರು ಸರ್ ಬಂದಿದ್ದಾರೆ. ಒಳ್ಳೆ ಸಮಯದಲ್ಲಿ ಇವ್ರು ಬಂದ್ಬಿಟ್ರು ಅನ್ಸುತ್ತೆ. ಈಗ ನಾವು ಯಾರು ಅಂತ ಎಲ್ರಿಗೂ ಗೊತ್ತಾಗೋಗ್ಬಿಡುತ್ತೆ. ಏನೂ ಗೊತ್ತಾಗಲ್ಲ. ಈಗ ನಾನ್ ಏನೇನ್ ಹೇಳ್ತೀನೋ ಹಾಗೆ ಮಾಡಿ. ಎಲ್ರು ನಿಮ್ಮ ಹ್ಯೂಮನ್ ಫಾರ್ಮ್ಸ್ ಬನ್ನಿ ಇವಾಗ. ಹಾ, ಎಲ್ರು ಈಗ ಪಿನಾಕಿ ಮಾತನ್ನ ಕೇಳಿ. ಲಟ್ಟಣಿಗೆ ತಿರುಗಿಸಿ. ನಾನೀಗ ಅಡ್ಗೆ ಮನೆಗೆ ಹೋಗ್ತಾ ಇದ್ದೀನಿ. ಕಿಚನ್ ಟೈಮ್. ಅಂಕಲ್, ಐ ಮೀನ್ ಆಂಟಿ, ಪ್ಲೀಸ್ ಆ ಮೀಸೆ ಹಾಕೊಳ್ತೀರಾ? ಹೆಲೋ ಸರ್. ಅದೇನಂದ್ರೆ ನಾನ್ ಸ್ವಲ್ಪ ಕೆಲ್ಸದ ಮೇಲೆ ಬಂದಿದ್ದೆ. ಈ ಕಡೆ ಸುಸ್ತಾಗಿತ್ತು, ಅಂದ್ಕೊಂಡೆ ನಿಮ್ ಮನೇಲಿ ಟೀ ಕುಡ್ದು ಹೋಗೋಣ ಅಂತ. ನಿಮ್ ಅಂಕಲ್ ಎಲ್ಲಿ ಹೋದ್ರು? ನಾನು ಇಲ್ಲಿದ್ದೀನಿ. ಅಯ್ಯೋ ದೇವ್ರೆ, ಪಿನಾಕಿ ಏನೋ ಇದೆಲ್ಲ? ಸರ್, ಅದೇನು ಅಂದ್ರೆ ಇವತ್ತು ಅಂಕಲ್ ಆಂಟಿ ಒಬ್ರೊಬ್ರ ರೋಲ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ, ಅದಕ್ಕೆ. ಅಯ್ಯೋ, ಈ ರೋಲ್ ಪ್ಲೇ ನನಗೆ ಅರ್ಥ ಆಯ್ತು, ಆದ್ರೆ ಧ್ವನಿ ಅದು ಏನಂದ್ರೆ ಇವ್ರ ಗಂಟ್ಲೆ ಕೆಟ್ಟ ಹೋಗಿದೆ, ಅದಕ್ಕೆ. ಹುಡುಗ, ನಾನು ಸೈನ್ಯದಲ್ಲಿದ್ದವನೇ ಗೊತ್ತಾ? ಓ, ಸೈನಿಕರು ಅಂದ್ ಕೂಡ್ಲೆ ಜ್ಞಾಪಕ ಆಯ್ತು. ಮಿಸ್ಟರ್ ಸೂರಿ ಸೈನ್ಯದಲ್ಲಿದ್ರು. ಇಲ್ಲ, ಅದೇನಂದ್ರೆ ಒಂದು ಟೈಮಲ್ಲಿ ನನಗೂ ಆರ್ಮಿಗೆ ಸೇರ್ಬೇಕು ಅಂತ ತುಂಬಾ ಆಸೆ ಇತ್ತು. ಎಲ್ಲಿದ್ದಾರೆ ಅಂಕಲ್ ಸೂರಿ? ಎಲ್ಲಿದ್ದಾರೆ? ನನಗಂತೂ ಕಾಣ್ತಲೇ ಇಲ್ವಲ್ಲ. ಹುಷಾರು, ನೀನಂತೂ ಸುಧಾರಿಸೋದಿಲ್ಲ. ಇಲ್ಲ, ನನಗೆ ಅರ್ಥ ಆಯ್ತು. ಒಂದ್ ಟೈಮಲ್ಲಿ ಇದ್ರು, ಈಗಿಲ್ಲ. ಈ ಮೀಸೆದ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ. ಇದರಿಂದ ಕೆರ್ಕೊಂಡ್ ನನ್ ಹುಚ್ಚಿ ಆಗ್ಬಿಡ್ತೀನಿ. ಈಗ್ಲೇ ಮೀಸೆನ ಕಿತ್ ಬಿಸಾಕ್ತೀನಿ. ಇದರಿಂದ ಕೆರ್ಕೊಂಡ್ ಸಾಕಾಗಿ ಹೋಗ್ಬಿಡಿದೆ ನನಗೆ. ಯಾಕೆ ಈ ಮೀಸೆನ ಕಿತ್ತಾಕಕ್ಕಾಗ್ತಿಲ್ಲ? ಅಯ್ಯೋ ಮೀಸೆ, ಏನ್ ಮಾಡ್ತಾ ಇದ್ಯಾ? ಅಯ್ಯೋ, ಈಗ್ಲೇ ನಿನ್ನ ಮಾಯ ಮಾಡ್ಬಿಡ್ತೀನಿ. ಈ ಪರ್ಕೆ ಎಲ್ಲಿದೆ ಬಂತು? ಅಯ್ಯೋ, ಏನಾಗ್ತಿದೆ? ಅಯ್ಯೋ ಮೀಸೆ, ಏನ್ ಮಾಡ್... ಹಿಂದೆ ಏನಿದೆ? ಹಿಂದೆ ಅಂತೂ ಏನೂ ಇಲ್ಲ. ಫೈನಲಿ ಈ ಮೀಸೆ ಹೊರಟೋಯ್ತು. ನನ್ ಜೀವ ವಾಪಸ್ ಬಂತು. ಲಟ್ಟಣಿಗೆ ತಿರುಗಿಸಿ. ಅಯ್ಯೋ, ಇದೇನಿದು ಸೌಂಡು? ಅಯ್ಯೋ, ಈ ಸೌಂಡ್ ಎಲ್ಲಿಂದ ಬರ್ತಾ ಇದೆ? ನನ್ನ ಮೀಸೆ. ನಿಮ್ ಮೀಸೆ ಎಲ್ಲಿದೆ? ಅಲ್ಲೇನ್ ನೋಡ್ತಾ ಇದ್ದೀರಾ ನೀವು? ಇಲ್ಲಿದೆ. ಅಯ್ಯೋ ದೇವ್ರೆ, ಮಿಸ್ಸಸ್ ಸೂರಿಗೆ ಮೀಸೆ ಬಂದ್ಬಿಟ್ಟಿದೆ. ಸರ್, ನೀವು ಇದೀರಲ್ಲ, ಇದು ನಕಲಿ. ಇದು ನಕಲಿ? ಸರ್, ಅಲ್ಲಿ ನೋಡಿ. ಎಲ್ಲಿ ನೋಡ್ಲಿ? ಸರ್, ಅಲ್ಲೇನೂ ಇಲ್ಲ. ನಿನ್ನ ಆರೋಗ್ಯ ಸರಿ ಇದೆ ಅಲ್ವಾ? ಸರ್, ನೀವೇನಾದ್ರೂ ತಿಂತೀರಾ? ಏನಾಯ್ತು ಸರ್? ಅಯ್ಯೋ,
ಒಂದು ನಿಮ್ ಅಂಕಲ್ ಅವ್ರದ್ದು ವಾಯ್ಸ್ ಮತ್ತೆ ನಿಮ್ ಆಂಟಿ ಮುಖದ ಮೇಲೆ ಮೀಸೆ. ನನಗೆ ಯಾಕೋ ಇದು ಸರಿ ಅನಿಸ್ತಾ ಇಲ್ಲ, ಏನೋ ಎಡವಟ್ಟಾಗಿದೆ. ಯೋಚನೆನೇ ಇಲ್ಲ, ಯಾವಾಗ ನೋಡಿದ್ರು ಮೀಸೆ ಮೀಸೆ ಅಂತ ಅದ್ರ ಬಗ್ಗೆ. ಅಂಕಲ್ ಆಂಟಿ ಇದೇ ಮೀಸೆ ವಿಷಯಕ್ಕೆ ತುಂಬಾ ದೊಡ್ಡ ಜಗಳಾಡ್ತಾರೆ ಅನಿಸ್ತಿದೆ. ಇನ್ನೂ ಜಾಸ್ತಿ ಎಡವಟ್ ಆಗೋಕ್ಕಿಂತ ಮುಂಚೆ ನಾನು ಏನಾದ್ರೂ ಮಾಡ್ಬೇಕು. ಸರ್ ನಡೀರಿ, ನಾನ್ ನಿಮ್ಗೆ ನನ್ನ ರೂಮ್ ತೋರಿಸ್ತೀನಿ. ಬನ್ನಿ ಬನ್ನಿ. ಏನೋ ಗಂಡ ಹೆಂಡತಿ ಮಧ್ಯ ಡಿಸ್ಕಷನ್ ಆಗ್ತಿದೆ ಅನ್ಸುತ್ತೆ. ಮೇಲ್ ಹೋಗೋದೇ ಸರಿ. ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಪಿನಾಕಿ, ನಿನ್ ರೂಮ್ ಅಂತೂ ತುಂಬಾ ಸುಂದರವಾಗಿ ಮತ್ತೆ ಕ್ಲೀನ್ ಆಗಿದೆ. ನಾನ್ ಸ್ಕೂಲಲ್ಲಿ ಎಲ್ಲಾ ಮಕ್ಕಳಿಗೂ ಇದ್ರ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ನಾನ್ ನಿಮ್ಗೆ ಹೋಗಿ ಟೀ ತಗೊಂಡ್ ಬರ್ತೀನಿ. ಭೂತ ಇದೆ ಇಲ್ಲಿ. ಭೂತ. ನನಗನ್ಸುತ್ತೆ ಈ ಗೋಡೆಯಿಂದ ಹೋಗೋದಕ್ಕೆ ದಾರಿ ಇದೆ ಅಂತ. ಭೂತ ಭೂತ ಓಡು. ಈ ಮ್ಯೂಸಿಕ್ ನ ಯಾರು ಬಾರಿಸ್ತಿರೋದು? ಏನಾಯ್ತು ಸರ್? ಅಯ್ಯೋ, ಒಳಗಡೆ ತುಂಬಾ ವಿಚಿತ್ರವಾಗಿದೆ. ನಾಯಿ, ಗಿಟಾರ್, ಮೂಳೆ, ಭೂತ. ಭಯ ಆಗ್ತಿದೆ. ಏನ್ ಸರ್, ಭೂತಾನ? ಅದೇನು ನೋಡೇ ಬಿಡೋಣ. ಇಲ್ಲ 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 ಇಲ್ಲ, ಬೇಡ ಬಿಡು, ಅದಲ್ಲೇ ಇರ್ಲಿ ಬಿಡು. ಇಲ್ಲ ಸರ್, ಭೂತ ಅದು ನಮ್ಮ ಮನೆಯಲ್ಲಿ. ಬನ್ನಿ ಬನ್ನಿ, ನೀವೇ ಇನ್ನೊಂದ್ಸಲ ನೋಡಿ. ಇಲ್ಲೆಲ್ಲ ಸರಿಯಾಗೇ ಇದೆ. ಸರಿ, ನೀನು ಟೀ ತರ್ತೀನಿ ಅಂದಿದ್ದೆ ಅಲ್ವಾ, ತಗೊಂಬಂದ್ಯಾ? ಆಂಟಿ ಹೇಳಿದ್ರು ಸರ್ ಕೆಳಗೆ ಕರ್ಕೊಂಡ್ ಬಾ ಅಂತ. ನಡಿ, ಹಾಗಾದ್ರೆ ಕೆಳಗೆ ಹೋಗೋಣ. ನಿನ್ನ ಹತ್ರ ಮಾತಾಡ್ಬೇಕು. ಸರ್, ನಿಮ್ಗೆ ಟೀ. ಇದು ಗ್ರೀನ್ ಟೀ, ತುಂಬಾ ಹೆಲ್ದಿ. ನಾನು ನಿಮ್ ಹತ್ರ ಮಾತಾಡಲ್ಲ, ನಂಗೆ ನಿಮ್ಮ ಕೋಪ ಬಂದಿದೆ. ಎಲ್ಲ ವಿಚಿತ್ರವಾಗಿದೆ. ನಿಮ್ಮ ಅಂಕಲ್ಲು, ಆಂಟಿ ಮತ್ತಲ್ಲಿ ಮೇಲೆ. ಆಗ್ಲೇ ನಿಮ್ಮ ಅಣ್ಣ ರೂಮ್ ಗೋಡೆ ಒಳಗಡೆನೆ ಬಂದಿದ್ದ, ಮತ್ತೀಗ ನೋಡಿದ್ರೆ ರೂಮಲ್ಲೇ. ಅದ್ ಹೇಗ್ ಸಾಧ್ಯ ಹೇಳು? ಸರ್, ಅಂಕಲ್ ಆಂಟಿ ಬಗ್ಗೆ ಆಗ್ಲೇ ಹೇಳಿದ್ನಲ್ಲ. ಮತ್ತೆ ಮೇಲೆ ನಾವು ಗಪ್ಪುಗೆ ಗಿಟಾರ್ ನುಡ್ಸೋದನ್ನ ಹೇಳ್ಕೊಟ್ಟಿದೀವಿ. ಮತ್ತೆ ನೀವು ಭೂತದ ಬಗ್ಗೆ ಹೇಳ್ತಿದ್ರಲ್ಲ, ಅದು ನೀವೇ ಹೇಳ್ತಿರಲ್ಲ. ಭೂತ ಈಗೇನ್ ಮಾಡ್ಬೇಕು ಅಂತ ಹೇಳು. ಮೊದ್ಲು ಇವ್ರನ್ನ ಎಪ್ಸೋಣ. ನಾನು ಹೋಗಿ ನೀರು. ಅರೆ, ನಾನೀಗ ಮಾತಾಡ್ತಾ ಇದ್ದೀನಿ. ಒಳ್ಳೇದೇ ಆಯ್ತು, ಎಲ್ಲ ನಾರ್ಮಲ್ ಆಗಾದ್ವಿ. ಆ ಬಾಲ್ದಿಂದ ನಾನ್ ಸರಿಯಾಗಿ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಆದ್ರೆ ಅದರಷ್ಟಕ್ಕದೇ ಸರಿ ಹೋಯ್ತು. ಹೇಗೆ? ಲಟ್ಟಣಿಗೆ ತಿರುಗಿಸಿ. ನನಗನ್ಸುತ್ತೆ ಇದ್ರ ಪವರ್ ಸ್ವಲ್ಪನೇ ಹೊತ್ತಿರುತ್ತೆ ಅಂತ. ಮೂಳೆ ಮುರ್ಕೊಂಡು. ಆದ್ರೆ ಈ ಸಮಸ್ಯೆಗೆ ಏನ್ ಮಾಡ್ಬೇಕು ಅಂತ ಹೇಳಿ. ಅವ್ರಿಗೆಲ್ಲ ಗೊತ್ತಾಗೋಗ್ಬಿಡ್ತಲ್ಲ. ಡೋಂಟ್ ವರಿ ಅಂಕಲ್, ಇವ್ರನ್ನ ನಾನ್ ಸಂಭಾಳಿಸ್ತೀನಿ. ಭೂತ ಸರ್, ನಾನು ಪಿನಾಕಿ. ಇಲ್ಲೆಲ್ಲ ವಿಚಿತ್ರವಾಗಿದೆ. ಇಲ್ಲಿ ಭೂತ ಇದೆ. ಏನ್ ಸರ್, ನೀವು 1 ಗಂಟೆಯಿಂದ ಮಲ್ಕೊಂಡೇ ಇದ್ದೀರಾ. ಏನು ಸರ್, ನೀವ್ ಬಂದ್ರಿ, ಸೋಫಾ ಮೇಲೆ ಕೂತ್ಕೊಂಡ್ರಿ, ಹಾಗೆ ಮಲ್ಕೊಂಡ್ರಿ. ನಾನ್ ನಿಮ್ಮನ್ ಎಬ್ಬಿಸ್ಬೇಕು ಅಂತಿದ್ದೆ, ಆದ್ರೆ ಅಂಕಲ್ ಹೇಳಿದ್ರು ನಿಮ್ಗೆ ಸುಸ್ತಾಗಿರತ್ತೆ ಅಂತ. ರೆಸ್ಟ್ ಮಾಡ್ಲಿ ಅಂತ ಹಾಗೆ ಬಿಟ್ವಿ. ಮಿಸ್ಟರ್ ಸೂರಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಮೋಸ್ಟ್ಲಿ ಇದು ಕನ್ಸೆ ಅಂತ ಅನ್ಸುತ್ತೆ. ನಾನು ಹೋಗ್ತೀನಿ, ತುಂಬಾ ಲೇಟ್ ಆಯ್ತು. ಸರ್, ಧನ್ಯವಾದ. ಬಾಯ್ ಸರ್. ಅತಿಥಿಗಳ ಸರಿಯಾಗಿ ಬಿಹೇವ್ ಮಾಡ್ಬೇಕು ನಾವು. ಅಯ್ಯೋ, ಇದೇನಿದು? ಅಯ್ಯಮ್ಮ. ಸರ್, ಇದು ಗಪ್ಪು ಊಟ.
ಟೈಮ್ ಆಯ್ತಲ್ವಾ? ನಾನು ನನ್ನ ಛತ್ರಿ ಮರ್ತೋಗಿದ್ದೆ. ಸ್ವಲ್ಪದ್ರಲ್ಲಿ ಉಳ್ಕೊಂಡ್ವಿ ಎಲ್ರು.